ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್. ಇವತ್ತು ನಾನು ಹಲಸಿನ ಬೀಜದ ಉಪ್ಪು ಕರಿ ಮತ್ತು ಅದರ ಕಟ್ಟಿನ ಸಾರು ಹೇಗೆ ಮಾಡೋದು ತೋರಿಸ್ತಾ ಇದ್ದೇನೆ. ಇದಕ್ಕೆ ನಾನಿಲ್ಲಿ ಸ್ವಲ್ಪ ಹಲಸಿನ ಬೀಜಗಳನ್ನು ತಗೊಂಡಿದ್ದೇನೆ. ಈ ಬೀಜಗಳನ್ನು ಈ ಥರ ನಡುವಲ್ಲಿ ಸೀಳು ಮಾಡಿಕೊಂಡ್ರೆ ಇದು ಸಿಪ್ಪೆನ ಆರಾಮಕ್ಕೆ ತೆಗೆಯೋದಕ್ಕೆ ಬರುತ್ತೆ. ನೀವು ಬೇಕಂದರೆ ಕಲ್ಲಲ್ಲಿ ಗುದ್ದಿದ್ರೆ ಅದು ಪುಡಿ ಪುಡಿ ಆಗುತ್ತೆ. ಆ ಥರನೂ ಸಿಪ್ಪೆನ ಬಿಡಿಸ್ಕೊಳ್ಬೋದು. ನಿಮಗೆ ಯಾವುದು ಅನುಕೂಲ ಆಗುತ್ತೋ ಆ ಥರ ನೀವು ಸಿಪ್ಪೆನ ತಗೊಳ್ಬೋದು. ಸಿಪ್ಪೆ ತೆಗೆದಿರುವಂಥ ಬೀಜಗಳನ್ನು ನಾನಿಲ್ಲಿ ತುಂಡು ಮಾಡ್ತಾ ಇದ್ದೇನೆ. ಸಣ್ಣದಾಗಿ ತುಂಡು ಮಾಡ್ಕೊಳ್ತಾ ಇದ್ದೇನೆ. ನೀವು ಇದನ್ನು ಕಲ್ಲಲ್ಲಿ ಗುದ್ದಿದ್ರೆ ತುಂಡು ಮಾಡೋ ಅವಶ್ಯಕತೆ ಇರೋದಿಲ್ಲ, ಯಾಕಂದರೆ ಅದು ಸಣ್ಣದಾಗಿರುವಂಥ ಪೀಸ್ಗಳು ಆಲ್ರೆಡಿ ಆಗಿರುತ್ತೆ. ಇಷ್ಟು ಬೀಜಗಳನ್ನು ನಾನು ತಗೊಂಡಿದ್ದೇನೆ. ಇನ್ನೂ ಒಂದು ಕುಕ್ಕರ್ಗೆ ಈ ತುಂಡು ಮಾಡಿರುವಂತಹ ಹಲಸಿನ ಬೀಜಗಳನ್ನು ಸೇರಿಸಿ 1-2 ಕಪ್ ಆಗುವಷ್ಟು ನೀರನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೇನೆ. ನಾವು ನೀರು ಸ್ವಲ್ಪ ಜಾಸ್ತಿ ಹಾಕೋಣ, ಯಾಕಂದರೆ ಇದು ಕಟ್ಟು ನಮಗೆ ಸಾರು ಮಾಡೋದಕ್ಕೆ ಬೇಕು. ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಚಿಟಿಕೆಯಷ್ಟು ಅರಿಶಿಣ ಹಾಕಿ ಮುಚ್ಚಳ ಮುಚ್ಚಿ 3-4 ವಿಜಿಲ್ ಕೂಗಿಸ್ಕೊಳ್ಬೇಕು. ನೋಡಿ, ಇವಾಗ ಇದು ಚೆನ್ನಾಗಿ ಬೆಂದಿದೆ. ಇದನ್ನು ನಾವು ಹಲಸಿನ ಬೀಜ ಮತ್ತು ಕಟ್ಟನ್ನು ಬೇರ್ಪಡಿಸ್ಕೊಳ್ಬೇಕಾಗತ್ತೆ. ಈ ಥರ ಸ್ಟ್ರೈನರ್ಗೆ ಹಾಕೊಳ್ಬೇಕು. ಹಲಸಿನ ಬೀಜ ಮತ್ತು ಕಟ್ಟು ಬೇರ್ಪಡೆ ಆಯಿತು. ಇನ್ನು ನಾವು ಇದಕ್ಕೆ ಒಂದು ಮಸಾಲೆ ರುಬ್ಕೊಳ್ಳೋಣ. ಒಂದು ಮಿಕ್ಸರ್ ಜಾರ್ಗೆ ಸ್ವಲ್ಪ ತೆಂಗಿನಕಾಯಿ, ಆಮೇಲೆ 2-3 ಸ್ಪೂನ್ ಆಗುವಷ್ಟು ರಸಂ ಪೌಡರ್ನ ಹಾಕ್ಕೊಳ್ತಾ ಇದ್ದೇನೆ. ನಾನಿಲ್ಲಿ ಮನೆಯಲ್ಲೇ ಮಾಡಿರೋ ರಸಂ ಪೌಡರ್ ಹಾಕ್ಕೊಂಡಿದ್ದೇನೆ. ಲಿಂಕ್ ಬೇಕಾದರೆ ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ. ಇದಕ್ಕೆ ಒಂದು ಸಣ್ಣ ನೆಲ್ಲಿಕಾಯಿ ಗಾತ್ರದಷ್ಟು ಹುಣಸೆ ಹಣ್ಣು, ಆಮೇಲೆ ಸ್ವಲ್ಪ ಬೆಂದಿರೋ ಅಂಥ ಹಲಸಿನ ಬೀಜಗಳನ್ನು ಸೇರಿಸ್ಕೊಂಡು ನೀರೇನು ಹಾಕದೆ ರುಬ್ಕೊಂಡು ಬರ್ತೇನೆ. ಈ ರುಬ್ಬಿದ ಮಿಶ್ರಣನ ನಾವಿಲ್ಲಿ ಬೇರ್ಪಡಿಸಿರೋ ಅಂತಹ ಹಲಸಿನ ಬೀಜದ ಕಟ್ಟಿಗೆ ಸೇರಿಸ್ಕೊಳ್ಬೇಕು. ರುಚಿಗೆ ತಕ್ಕಷ್ಟು ಬೆಲ್ಲನ ಸೇರಿಸ್ಕೊಳ್ಬೇಕು. ಈ ಬೆಲ್ಲನ ಸೇರಿಸ್ಕೊಳ್ಳೋದ್ರಿಂದ ತುಂಬಾ ರುಚಿಯಾಗಿ ಬರುತ್ತೆ ಸಾರಂತೂ. ಚೆನ್ನಾಗಿ ಕುದೀಲಿ ಇದು. ಆಮೇಲೆ ಸಾಸಿವೆ, ಕರಿಬೇವಿನ ಸೊಪ್ಪು, ಒಣಮೆಣಸಿನ್ಕಾಯಿ ಹಾಕಿ ಒಗ್ಗರಣೆ ಕೊಟ್ಟರೆ ನಮ್ಮ ರುಚಿಯಾದ ಕಟ್ಟಿನ ಸಾರು ರೆಡಿ. ಇನ್ನು ಉಪ್ಪು ಕರಿ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಒಂದು ಬಾಣಲಿಗೆ 2-3 ಚಮಚ ಆಗುವಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೇನೆ. ಉದ್ದಿನ ಬೇಳೆನ ಹಾಕ್ಕೊಂಡೆ, ಸಾಸಿವೆನೂ ಹಾಕ್ಕೊಂಡೆ, ಆಮೇಲೆ 2 ಮುರಿದಿಟ್ಟಿರೋಂತಹ ಬ್ಯಾಡಗಿ ಮೆಣಸಿನ್ಕಾಯಿ, ಆಮೇಲೆ ಕರಿಬೇವಿನ ಸೊಪ್ಪನ್ನು ಸೇರಿಸ್ಕೊಂಡು ಚೆನ್ನಾಗಿ ಚಟ್ಪಟ ಅನ್ನೋ ತನಕ ಫ್ರೈ ಮಾಡ್ಕೊಳ್ಬೇಕು. ಇದು ಫ್ರೈ ಆದಮೇಲೆ ನಾನಿಲ್ಲಿ ಒಂದು ದೊಡ್ಡ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಳ್ತಾ ಇದ್ದೇನೆ. ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಇದು ಹೊಂಬಣ್ಣಕ್ಕೆ ತಿರುಗಬೇಕು, ಅಲ್ಲಿ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಇನ್ನಿದಕ್ಕೆ ಬೆಂದಿರೋಂಥ ಹಲಸಿನ ಬೀಜಗಳನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನಾನಿಲ್ಲಿ ಉಪ್ಪೇನು ಹಾಕ್ತಿಲ್ಲ, ಯಾಕಂದರೆ ನಾನು ಇದನ್ನು ಬೇಯಿಸ್ಕೊಳ್ಳುವಾಗ ಉಪ್ಪನ್ನು ಸೇರಿಸ್ಕೊಂಡೆ, ಅದೇ ಸಾಕಾಗಿತ್ತು. ನಿಮಗೆ ಬೇಕು ಅಂತ ಅನಿಸಿದ್ರೆ ಸ್ವಲ್ಪ ಉಪ್ಪಿಗೆ ನೀರನ್ನು ಹಾಕಿ ನೀರು ಮಾಡ್ಕೊಂಡು ಸೇರಿಸ್ಕೊಳ್ಳಿ. ಕೊನೆಯಲ್ಲಿ ಸ್ವಲ್ಪ ಕಾಯಿ ತುರಿನ ಸೇರಿಸ್ಕೊಂಡ್ರೆ ರುಚಿಯಾದ ಹಲಸಿನ ಬೀಜದ ಉಪ್ಪು ಕರಿ ರೆಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಟೇಕ್ ಕೇರ್. ಬಾಯ್.